ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ಮಂಡ್ಯದಲ್ಲಿ 1,08,00,000 ವೆಚ್ಚದಲ್ಲಿ ನವೀಕರಣಗೊಂಡ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರವನ್ನು ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್. ಚೆಲುವರಾಯಸ್ವಾಮಿ ಹಾಗೂ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಗಣಿಗಾರ್ ಅವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾಧಿಕಾರಿ ಡಾ. ಕುಮಾರ್, ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವೀರ್ ಆಸಿಫ್, ನಗರಸಭೆ ಅಧ್ಯಕ್ಷರಾದ ಪ್ರಕಾಶ್ ಎಂವಿ, ಉಪಾಧ್ಯಕ್ಷರಾದ ಅರುಣ್ ಕುಮಾರ್, ಕನ್ನಡ ಸಾಹಿತ್ಯ ಪರಿಷತ್ತು ಸಂಚಾಲಕರಾದ ಮೀರಾ ಶಿವಲಿಂಗಯ್ಯ, ನಗರಸಭೆ ಸದಸ್ಯರಾದ ಶ್ರೀಧರ್ ಸೇರಿದಂತೆ ಇತರರು ಹಾಜರಿದ್ದರು. ಭಾಳ ವರ್ಷದಿಂದ ಉಪಯೋಗಕ್ಕೆ ಸ್ವಲ್ಪ ಅಡಚಣೆ ಆಗೋ ರೀತಿಯಲ್ಲಿತ್ತು. ಒಂದು ಸ್ವಲ್ಪ ಸೋರಿಕೆ ಇತ್ತು ಮತ್ತು ಸೀಟ್ ಅರೇಂಜ್ಮೆಂಟು. ಸೊ ಟೋಟಲಿ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಉಪಯೋಗಿಸಲಿಕ್ಕೆ ಸೂಕ್ತವಾದಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಭಾಳ ದಿವಸದ ಒತ್ತಡದಲ್ಲಿ ಹಿಂದೆ 2004ರಿಂದನೇ ಇದು ಸಮಸ್ಯೆ ಆಗಿದ್ದು. ಅವಾಗ 65 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿ ಆ ಸಿವಿಲ್ ಎರಿಕ್ಷನ್, ಸೀಲಿಂಗ್ಸು ಮತ್ತು ಸೈಟ್ಸು ಇದೆಲ್ಲ ಕಂಪ್ಲೀಟ್ ಮಾಡಿದ್ರು. ಈ ಸೀಟಿಂಗ್ ಅರೇಂಜ್ಮೆಂಟ್ಗೆ ಒಂದು ಹಣ ಬಿಡುಗಡೆ ಆಗಿರಲಿಲ್ಲ. ಈಗ ಈ ಸಂದರ್ಭದಲ್ಲಿ ಮಾಡಬೇಕು ಅಂತ 55 ಲಕ್ಷ ರೂಪಾಯಿ ಸೀಟಿಂಗ್ ಅರೇಂಜ್ಮೆಂಟು. ಇದನ್ನು ಗೊತ್ತಿದೆ, ಸ್ಟೇಡಿಯಂ ಇರ್ಬೋದು, ಇದಿರ್ಬೋದು, ರವಿ ಗಡಿಗವರು ಶಾಸಕರಾದ ಸೊ 1,08,00,000 ಓವರಾಲ್ 1,08,00,000 ರೂಪಾಯಿನಲ್ಲಿ ಇವತ್ತು ನವೀಕರಣ ಮಾಡಿದ್ದೀವಿ. ಈ ಸಾಹಿತ್ಯ ಸಮ್ಮೇಳನ 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಆಗ್ತಾ ಇರೋದ್ರಿಂದ ಈ ಸಂದರ್ಭದಲ್ಲಿ ಕಲಾಮಂದಿರ ಉಪಯೋಗಕ್ಕೆ ಬರಬೇಕು ಮತ್ತು ರಿನೋವೇಷನ್ ಆಗಬೇಕು ಅನ್ನೋ ಎಲ್ಲ ಸಾರ್ವಜನಿಕರು, ಸಾಹಿತಿಗಳು, ಕಲಾವಿದರ ಒತ್ತಾಯದ ಮೇರೆಗೆ ಇದನ್ನು ಮಾಡಲೇಬೇಕು ಅಂತೇಳಿ ಭಾಳ ತುರ್ತಾಗಿ ಜಿಲ್ಲಾಧಿಕಾರಿಗಳಿಗೆ ಹೇಳಿ, ಜಿಲ್ಲಾಧಿಕಾರಿಗಳು ಅನೇಕ ರೀತಿಯಲ್ಲಿ ಸಿದ್ಧ ಮಾಡಿಕೊಂಡು ಇದನ್ನು ಮಾಡಿದರೆ ಇವತ್ತು ಸರಳವಾಗಿ, ಏಕೆಂದರೆ ನಾಳೆ ನಾಡಿದ ಕಾರ್ಯಕ್ರಮ ಇರೋದ್ರಿಂದ ನಾವು ಇದನ್ನು ವಿಶೇಷವಾದಂಥ ರೀತಿಯಲ್ಲಿ ಉದ್ಘಾಟನೆ ಕಾರ್ಯಕ್ರಮ ಮಾಡೋಕ್ಕಾಗಲ್ಲ ಅಂತೇಳಿ ಸುಮ್ಮನೆ ನಾನು, ಶಾಸಕರು, ಜಿಲ್ಲಾಧಿಕಾರಿಗಳು, ವರಿಷ್ಠ CEO ಅವರೆಲ್ಲ ನಗರಸಭಾಧ್ಯಕ್ಷರು, ಸದಸ್ಯರು ಉದ್ಘಾಟನೆ ಮಾಡಿದರು. ಓಕೆ, ಭಾಳ ದಿನಗಳಿಂದ ಕಲಾಮಂದಿರಕ್ಕೆ ನವೀಕರಣ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ವಿ. ಭಾಳ ವರ್ಷಗಳಿಂದ ಇದು ತುಂಬ ಅರ್ಜೆಂಟಿತ್ತು. ಸಾಹಿತ್ಯ ಆಸಕ್ತರು ಮತ್ತು ಹಲವಾರು ರಂಗಭೂಮಿ ಕಲಾವಿದರು, ನಾಟಕದವರು ಅವ್ರಿಗೆ ಜೀವಾಳ ಇದೆ. ಅವರು ಇಲ್ಲಿ ಹಲವಾರು ನಾಟಕಗಳನ್ನು ಪ್ರದರ್ಶನ ಮಾಡ್ತಾರೆ. ಅವ್ರಿಗೆ ಉಪಯೋಗ ಬರಲಿ ಅಂತೇಳಿ ನಮ್ಮ ಸರ್ಕಾರ ಬಂದ ಮೇಲೆ 1,08,00,000ದಲ್ಲಿ ನವೀಕರಣ ಮಾಡಿದ್ವಿ. ಇನ್ನು ಮತ್ತೆ 25 ಲಕ್ಷ ಹಾಕ್ತಾಯಿದ್ದೀವಿ. ವುಡ್ ಪ್ಯಾನಲ್ ಏನಿದೆ ಅದು ಮತ್ತು ಸೀಟ್ಗೆ ಕವರ್ ಹಾಕುವಂಥ ಕಾಮಗಾರಿನ 2ನೇ ಹಂತದಲ್ಲಿ ಶೀಘ್ರದಲ್ಲೇ ಕೈಗೊಳ್ತೀವಿ. ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.